ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಯಾವುದೇ ಕಬಾಬ್ ಪೌಡ್ರ್ ಬಳಸಲಾರದೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚಿಕನ್ ಕಬಾಬನ್ನು ಹೋಮ್ಮೇಡಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಒಂದು ಸಂಡೇ ಬಂತಂದರೆ ಎಲ್ಲರ ಮನೇಲೂ ನಾನ್ ವೆಜ್ ರೆಸಿಪಿನಲ್ಲಿ ಕಬಾಬ್ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಕಬಾಬು. ಎಷ್ಟು ಸಲ ತಿಂದ್ರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅಷ್ಟು ಸಲ ನಾವು ಕಬಾಬ್ನ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಹೊರಗಡೆಯಿಂದ ಕಬಾಬ್ ತರಿಸೋದು ಅಥವಾ ಪಾಕೆಟ್ ಪೌಡ್ರನ್ನ ಬಳಸಿ ನಾವು ಕಬಾಬ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಟೇಸ್ಟಿಂಗ್ ಪೌಡ್ರ್ ಆಯಿತು, ಫುಡ್ ಕಲರ್ ಆಯಿತು, ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. ಅದ್ರ ಬದಲು ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ಹೋಟೆಲ್ಗಿನ ಚೆನ್ನಾಗಿ ನಾವು ಜ್ಯೂಸಿಯಾಗಿ ಚಿಕನ್ ಕಬಾಬನ್ನು ಮಾಡ್ಕೋಬೋದಲ್ವಾ. ಬನ್ನಿ, ನಾನು ತೋರಿಸೋ ರೀತಿ ನೀವು ಟ್ರೈ ಮಾಡಿ. ನೀವು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಈಗ ನಾನು 2 ಕಪ್ನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಕಲರ್ ಬೇಕಲ್ವಾ, ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆ ಕಲರ್ ಬೇಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸಿ, ಯಾವುದೇ ಫುಡ್ ಕಲರ್ ಸೇರಿಸ್ಬೇಡ್ರಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ 1 ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಕಲ್ಲರ್ಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಮನೇಲಿರೋ ಮಾಮೂಲಿ ಚಿಲ್ಲಿ ಪೌಡ್ರನ್ನೇ ಸೇರಿಸ್ಕೊಳ್ಳಿ. ಈಗ 1 ನಿಂಬೆಹಣ್ಣನ್ನು ರಸ ತೆಗೆದಿಟ್ಕೊಂಡಿದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಮಗೆ ಕಲರ್ ಇಂಪಾರ್ಟೆಂಟ್ ಅಲ್ಲ ಅಲ್ವಾ, ಆದರೆ ರುಚಿ ಇಂಪಾರ್ಟೆಂಟು. ಆದರೂ ಕಬಾಬ್ ಸ್ವಲ್ಪ ಕಲರ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇರೋದು. ನಿಮಗೆ ಕಲರ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ರುಚಿ ಹೆಚ್ಚಿದ್ರೆ ಸಾಕು. ಸ್ವಲ್ಪ ತಿಕ್ನೆಸ್ ಅನಿಸಿದ್ರೆ 1 ಚಮಚದಷ್ಟು ಅಷ್ಟೇ ನೀರನ್ನು ಸೇರಿಸಿ, ನಿಮ್ಗೆ ಅವಶ್ಯಕತೆ ಇದ್ರೆ ಅಷ್ಟೇ ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 kg ಚಿಕನನ್ನು ಉಪ್ಪು ಹಾಕಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಚಿಕನ್ಗೆ. ಆ ರೀತಿಯಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ. ಈ ರೀತಿ ಮಿಕ್ಸ್ ಮಾಡಿ ಸುಮಾರು 1 ರಿಂದ 2 ಗಂಟೆಗಳ ಕಾಲ ನೀವು ಹಾಗೆ ಇಡಿ. ಕಬಾಬ್ ತುಂಬ ಚೆನ್ನಾಗಿರುತ್ತೆ. ಕಬಾಬ್ಗೆ ಯಾವಾಗಲೂ ಈ ರೀತಿ ಕಲಸಿಟ್ರೆ ಚೆನ್ನಾಗಿರೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿಯನ್ನು ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಕಬಾಬ್ ಮಾಡೋದಕ್ಕೆ ಕಬ್ಬಿಣದ ಬಾಣಲಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬು. ಯಾವುದೇ ರೀತಿಯಾಗಿ ಎಣ್ಣೆ ಕುಡಿಯೋದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಸೊ ಹಂಗಾಗಿ ನಾನು ಕಬ್ಬಿಣದ ಬಾಣಲಿಯನ್ನು ಬಳಸ್ತಾ ಇದ್ದೀನಿ. ಬಳಸಿ ನೋಡಿ ನೀವು. ಇದೊಂದು ಯೂಸ್ಫುಲ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಹೀಗೆ ಒಂದೊಂದನ್ನೇ ಬಿಡಿ ಬಿಡಿಯಾಗಿ ಸುತ್ತ ಈ ರೀತಿಯಾಗಿ ಹಾಕೋಬೇಕು. ನಾವು ತೀರಾ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಕಪ್ಪಾಗಿಬಿಡುತ್ತೆ, ಒಳಗಡೆ ಚಿಕನ್ ಬೆಂದಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಿಕನ್ ಕಬಾಬ್ ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಹಾಗಾಗಿ ಐ ಫ್ಲೇಮ್ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ನಾವು ಉರಿಯನ್ನು ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಅದನ್ನು ತಿರುವಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಕಲರ್ ಕೂಡ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ಕೊಂಡು ನೋಡ್ರಿ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಅದೇ ರೀತಿಯಾಗಿ ನಾನು ಸೆಕೆಂಡ್ ರೌಂಡನ್ನು ಹಾಕ್ತಾಯಿದ್ದೀನಿ. ಇಲ್ಲೊಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿ. ಕಬಾಬ್ ತೆಗ್ದಿದ ತಕ್ಷಣವೇ ಹಿಂದೆನೇ ನೀವು ಹಾಕಕ್ಕೆ ಹೋಗಬಾರ್ದು. 1 ನಿಮಿಷ ವೆಯ್ಟ್ ಮಾಡಿ, ಮತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಸೇರಿಸ್ತಾ ಹೋಗಬೇಕು. ಹಿಂದೆಲೇ ಹಾಕಿಬಿಟ್ರೆ ಕಬಾಬ್ ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿರಿ. ಈ ಥರ ಟ್ರಿಕ್ಸ್ಗಳನ್ನ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೀವು ಫಾಲೋ ಮಾಡಿದ್ರೆ ತುಂಬ ಅಚ್ಚುಕಟ್ಟಾಗಿ ಕಬಾಬ್ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿನ ಈ ಥರ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕಬಾಬ್ಗೆ ಮಾಡಿಸಿದಂಥ ಕಾಂಬಿನೇಷನು. ಹಸಿಮೆಣ್ಸಿನ್ಕಾಯಿನ ನೀವು ಸೀಳು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಓಪನ್ ಮಾಡಿ ಹಾಕಿ, ಇಲ್ಲಾಂದರೆ ಸಿಡ್ದು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಕಬಾಬ್ನ ನಾವು ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಇಷ್ಟು ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೋಡಿ, ಹೊರಗೆ ಸೌತೆಕಾಯಿ ಈರುಳ್ಳಿ ಜೊತೆ ತಿನ್ನೋದಕ್ಕಿಂತ ಈ ರೀತಿ ಹಸಿಮೆಣ್ಸಿನ್ಕಾಯಿಯನ್ನು ಎಣ್ಣೆನಲ್ಲಿ ಕರ್ಕೊಂಡು ತಿಂದರೆ, ಅದ್ರ ಮೇಲೊಂದು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅರ್ಧ kg ಕಬಾಬ್ನ ಒಬ್ಬೊಬ್ಬರೇ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ. ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಸಂಡೇನೇ ಈ ರೆಸಿಪಿಯನ್ನು ಮಾಡಿ ವಾರದಲ್ಲಿ 2 ರಿಂದ 3 ದಿನ ಈ ಕಬಾಬ್ನ ಮಾಡ್ಕೋತಾ ಇರ್ತೀರಾ. ಖಂಡಿತ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.